ತತ್ವ ಮಿಂಚಿಂಗು. ಅವಳು ಮೊನಾಲಿಸಾಗೆ ಕಾಣುದಿಲ್ಲ. ಮೊನಾಲಿಸಾ ಗೊತ್ತಿಲ್ಲ, ಇದಂತ ಇಷ್ಟು ಡಿಫ್ರೆನ್ಸ್. ಪ್ರೀತಿಗೆ ಹೈಟ್ ಇಲ್ಲವಾ? ಶೀ ಕಬ್ಬು ಜ್ಯೂಸ್ ಫ್ರೀ ಸಿಗ್ತದೆ ಅಂತ ಹೇಳಿ ನಾವಾಗೆ ಒಟ್ಟಾರೆ ತಿನ್ನೋದಿಲ್ಲ, ಪ್ರಸಾದ ಅಂತೇಳಿ ಚೂರು ಚೂರು ತಿನ್ನೋದು ಅಷ್ಟೇ. ಬಾ ಆಚೆ ತಿರುಗಾಡಿ ಬರೋ. ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇರುವಂಥದ್ದು. ಇವತ್ತು ದೇವರು ನಮ್ಮ ಹತ್ರ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು ವಿಶೇಷ ಸಂದರ್ಭ. ಊರಿಗೆ ಇದನ್ನು ಆಚರಿಸಿರುವಂಥದ್ದು ಎಲ್ರಿಗೂ ಸಂತೋಷ ತರುವಂಥ ದಿನ. ನಾನು ಬೆಂಗಳೂರಲ್ಲಿ ಕೆಲಸ ಇದ್ದಾಗ ಎಷ್ಟು ಫೀಲ್ ಮಾಡ್ಕೊತಿದ್ದೆ ಪುತ್ತೂರು ಜಾತ್ರೆ ಮಿಸ್ ಆಗ್ತಿದೆ ಅಂತ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪುತ್ತೂರು ಜಾತ್ರೆಗೆ ಹೊರಟಿದ್ದೀವಿ. ಅಪ್ಪ ಇಲ್ಲಿದ್ದಾರೆ ಮಗಳು. ನಾವಿಲ್ಲಿ ಪುತ್ತೂರು ಜಾತ್ರೆಗೆ ಹೊರಟಿದ್ದೀವಿ. ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ 10ನೇ ತಾರೀಕಿಂದ ಏಪ್ರಿಲ್ 17ನೇ ತಾರೀಕುವರೆಗೆ ಇದೆ. ಫಸ್ಟ್ ಜಾತ್ರೆ ಇವತ್ತಿಂದ ಶುರು. ಜಾತ್ರೆ ಆಗೋ ಟೈಮಲ್ಲಿ ಮಿಡ್ಲಲ್ಲಿ ನಾವು ಬೆಂಗಳೂರಲ್ಲಿ ಇರ್ತೀವಿ. ಹಾಗಾಗಿ ಇವತ್ತು ನಾವು ಫಸ್ಟ್ ಟೈಮ್ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಅಬಿಕಾ, ಪಿಂಕಿ, ಸಂಸ್ಕೃತಿ, ಸೋನು, ನನ್ನ ಬಾಬೆ, ಪ್ರಸಿದ್ಧಿ ಅಲ್ಲ ಪ್ರಜ್ಞೆ ತಾತ, ಅಮ್ಮ ಉದ್ರು ಅವಳಿಗೆ ಅಪ್ಪ ಇದ್ದಾರೆ ಅಂತ ಭಾರಿ ಖುಷಿ ಅವಳಿಗೆ. ಶಿವ ಶಿವ ಶಂಕರ ಹರ 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 ಮಹೇಶ್ವರ ಪುತ್ತೂರ ಮಹತ್ವಬಾರ ಮಹಲಿಂಗೇಶ್ವರ ನಾಗಭರಣ ಸುಂದರ ಶಿರದಲ್ಲಿ ಚಂದಿರ ಧರಿಸಿದಂತ ಮುಕ್ಕಣ್ಣ ಮಹಲಿಂಗೇಶ್ವರ ಮಹಾದೇವ ಶಂಭೋ ಶಂಕರ. ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಅವಳು ಅದು ಅಭ್ಯಾಸ ಮಾಡಿದ್ದು, ನೀನು ಎಂತ ಇದ್ರೆ ಅಂತ ಹೇಳಿದ್ರು. ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ಹೇರ್ ಸ್ಟೈಲ್ ಸರಿ ಉಂಟು ನೋಡು, ನೈಸ್. ಹೇಳು. ಜಾತ್ರೆಗೆ ನಮ್ಮೊಟ್ಟಿಗೆ ಬಂದು ಎಷ್ಟು ಖುಷಿ. ಇಂತ ಹಾಗೆ ಒಂದು ಸಾಮಾನ್ಯವಾಗಿ ಅಣ್ಣನೊಟ್ಟಿಗೆ ಬಂದಿದ್ದೇನೆ, ನನ್ನೊಟ್ಟಿಗೆ ಬಂದಂತೆ. ನಾನು ಜೋಳವನ್ನ ಇವಳಿಗೆ ಕೊಡ್ತಾ ಇದ್ದೀನಿ, ತಗೋ. ನೀನು ಹೇಳ್ಬೇಕು, ಅಣ್ಣ ನೀನ್ ತಿನ್ನ. ನೀನ್ ತಿನ್ಬೇಡ, ನಂಗೆ ಕೊಡು. ಸಂಸ್ಕೃತಿಕ ನಾನು ನಿಂಗೆ ಕೊಡ್ತೀನಿ. ನೀನು ನರಕದವ. ಅವಳಿಗೆ ಅದ್ರ ಕೊಡ್ತೀನಿ. ಅದಕ್ಕೆ ಅವಳಿಗೆ ಆಸೆ ಇದೆ ಇದನ್ನು ತಿನ್ಬೇಕು ಅಂತ. ನೀವು ಅದನ್ನು ಕೊಟ್ಟರು ನಾನು ತಗೊಳ್ಳೋದಿಲ್ಲ, ಮುಟ್ಟುದಿಲ್ಲ ನಾನು. ವಸ್ತ್ರಜ್ಞ ಲೆಕ್ಕದಲ್ಲಿ ಎಲ್ಲರ. ಥ್ಯಾಂಕ್ ಯು ಅತ್ತಿಗೆ. ನನ್ನ ಹೈಟ್ ನೋಡಿ, ಅವರ ಹೈಟ್ ನೋಡಿ, ತೋರಿಸು ಹೈಟ್ ನೋಡಿ. ಇದು ಹೇಗೆ ಎಷ್ಟು ಉಂಟು? ಅಕ್ಕ ತಮ್ಮನಾಗೆ ಉಂಟು. ಟೋಟಲಿ ರಿಜೆಕ್ಟ್. ಅಕ್ಕ ತಮ್ಮ ಚಲ್ಲ ಮಾಡಿದ್ದೀನಿ. ಓ ಅಮ್ಮ ಮಗ ಅಂತ ಹೇಳಿಲ್ಲ, ಅಂದ್ರೆ ಅಮ್ಮ ಮಗ ತರ ಇತ್ತಾ? ಕನ್ಫ್ಯೂಸ್ ಆಗ್ತಾ ಉಂಟು, ಇದು ಯಾವ ಹೇಳಿದಿ? ಅಮ್ಮ ಮಗ ಅಂತ ಹೇಳಿದ್ ನಾನು ಅಂತ. ಹಾಗೆ ಹೇಳಿದ್ದ ನನಗೆ ಇಲ್ಲಲ್ಲ, ಅಂದ್ರೆ ಅವಳು ಹೇಳಿದ. ನೀನು ಆಗ ಹೇಳಿದ್ದೆ ಅಲ್ಲ ಅಮ್ಮ ಮಗನು. ನನ್ನದು ಮತ್ತೆ ನಿಂದ ಹೇಳಿದಮ್ಮ. ನಮ್ಮಿಬ್ರಲ್ಲಿ ಅಮ್ಮವೇ ಅಲ್ಲ. ಅಮ್ಮ ದೇವರ ಸಮಾನ, ಗೊತ್ತಾಯ್ತಾ? ಇವಳು ನೋಡಂತ ಅಲ್ಲಿಗೆ ಬಟರ್ ಹಾಕಿ ಕವರ್ ಮಾಡ್ತಿದ್ದ. ಅವಳು ಹೇಳಿದೇನು ಅಮ್ಮ ತಮ್ಮನಾಗೆ ಕಾಣಿಸ್ತೇನೆ ಅಂತ. ಅದ್ರಲ್ಲೂ ನಾನು ಹೆಂಗು ಅಮ್ಮ ತಮ್ಮ ಹೇಳಿದಲ್ಲ, ಅಂದ್ರೆ ಅಕ್ಕ ತಮ್ಮನಾಗಿ ಗೊತ್ತಾಯ್ತು ಅವಳು ಯಾವ ರೀತಿ ಹೇಳಿದ್, ನಂಗೆ ಅರ್ಥ ಆಯ್ತು. ಇದಂತ ಇಷ್ಟು ಡಿಫ್ರೆನ್ಸ್ ಅಂದ್ರೆ ನಿಂಗೆ ನನಗೆ ಇಷ್ಟ ಇಲ್ಲ, ನಿಂಗೆ ಇಷ್ಟ ಇರೋದು. ನಂಗೆ ಇಷ್ಟ ಇಲ್ಲ. ಪ್ರೀತಿಗೆ ಹೈಟ್ ಇಲ್ಲವಾ? ಶೀ ನಿಂತದಿವಾ ಸಂತೆ. ಅಬಿಕಾ ಜೋಡಿ ನಮ್ಮ ಜೊತೆಗೆ ಇರೋದು ನಮಗೆ ಒಂದು ಖುಷಿಯಾದ ವಿಚಾರ. ನೀನು ಯಾಕ ವಿಡಿಯೋ ಮಾಡೋಕೆ ಆಚೆ ಓಡುದು? ಒಟ್ಟಿಗೆ ಇರಬೇಕು ಅಂತ ಎಲ್ಲರೂ ಬಯಸ್ತಾರೆ ತಾನೆ. ನೀವು ಒಟ್ಟಿಗೆ ಒಂದು ಲವಲವಿಕೆಯಿಂದ ಲವ್ ಬರ್ಡ್ಸ್ ಥರ ಇರೋದು ನೋಡ್ಲಿಕ್ಕೆ ಖುಷಿ.
ಗಾಡಿ ಬಂತು ಸೈಡ್ ಇದು ಮಾಡ್ತಿದ್ದೆ. ಅಬಿಕಾ ಯಾರಿಟ್ಟದು ಅಂತ ಗೊತ್ತಾಗಬೇಕು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಚಂದ ಇಲ್ಲ ಚಂದ ಉಂಟು ಅದಕ್ಕೆ ಹೇಳಿದ್ದು. ಅಬಿದ್ದು ಕಕ್ಕ. ಎಂತ ಹಾಗೆ ಇದು ಮಾಡ್ತಿದ್ದೆ, ಹೆಸರನ್ನ ಹಾಳು ಮಾಡಿ. ಇಲ್ಲ ಚೆನ್ನಾಗಿದೆ ಅಬಿಕಾ. ನಮ್ಮ ಪ್ರಸಿದ್ಧಿಗೆ ಯಕ್ಷಗಾನ ಅಂದರೆ ಭಾರಿ ಇಷ್ಟ. ಸೊ ಯಕ್ಷಗಾನ ನೋಡೋದ್ರಲ್ಲೇ ಮುಳುಗೋಗಿದ್ದಾಳೆ. ಪೋಸ್ ಕೊಟ್ಟದಾಗೆ ಹೇಗೆ ಮಾಡಲಿಕ್ಕೆ ಯಕ್ಷಗಾನದಲ್ಲಿ ಹಾಗೆ ಉಪ್ಪು ಏರಿಸುವ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ, ಅದು ಬರುದಿಲ್ಲ ಹಾಗೆ. ಎಂತ ಹಾಗೆ ಬೇ ನಾನೇ ನಾಚಿ ಇಷ್ಟೇ ಈಗ ನೀನು ಕಣ್ಣೆಂತ ಇಷ್ಟು ಚಂದ, ನಾನು ನೋಡ್ಲೇ ಇಲ್ಲ ಇಷ್ಟು ಹೊತ್ತು. ಗಳಿಗೆಗೊಮ್ಮೆ ಚೇಂಜ್ ಆಗುದು. ಆಗ ನೀನು ಎಷ್ಟು ಚಂದ ಕಾಣ್ತಿ ಅಂತ, ಆಮೇಲೆ ಬಂದು ಎಂತದ ನೀನಂತ ಇಂಥ ಇದರಾಗಿ ಎಂತ ಮಾಡು ಸ್ವಲ್ಪ ಈಗ ಪುನಃ ಮೋಡ್ ಇದು ಎಂತ ಹುಡುಗಿಯರಾಗಿ ಒಮ್ಮೆ ಮೋಡ್ ಚೇಂಜ್ ಆಗುದು. ನಮ್ಮ ಜೊತೆ ಪೂರ್ಣೇಶಾಚಾರ್ಯ ಅವರಿದ್ದಾರೆ, ಭಾಗವತರು. ಇದು ಯಾವ ಮೇಳ? ಪಾವಂಜೆ ಮೇಳ. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕೃಪಾ ಪರಿಷತ್ ಯಕ್ಷಗಾನ ಮಂಡಳಿ ಪಾವಂಜೆ ದೇವಸ್ಥಾನದಿಂದ ನಡೆಸಲ್ಪಡುವ ಮೇಳ. ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ಇದರ ಸಂಚಾಲಕರು ಮತ್ತು ಪ್ರಧಾನ ಭಾಗವತರು. ಇಲ್ಲಿ ಇವತ್ತು ಪಟ್ಲ ಫೌಂಡೇಶನ್ ಪುತ್ತೂರು ಘಟಕದವರದ ಆಟ ಮೇ 25ರವರೆಗೆ ಪ್ರತಿದಿನ ಆಟ ಇದೆ, ಅಂದರೆ ಬೇರೆ ಬೇರೆ ಕಡೆ ಇದೆ. ನನ್ನ ಮಗಳಿಗೆ ಯಕ್ಷಗಾನ ಅಂದರೆ ಭಾರಿ ಇಷ್ಟ. ಎಲ್ಲಾದ್ರೂ ನೋಡಿದ್ದು ಖುಷಿ ಪಡ್ತಾಳೆ ಅದನ್ನು ನೋಡಿ. ಹೇಗೆ ಕುಣಿಯೋದು? ನಮ್ಮ ಜೊತೆ ಇದ್ದಾರೆ ಪರಮೇಶ್ವರಿ ಅಮ್ಮ. ಅವರು ಯಕ್ಷಗಾನ ಅಲ್ಲಿದ್ದು ಆ ಮೂಲೆಯಲ್ಲಿ ನೋಡ್ತಿದ್ರಂತೆ, ನಮ್ಮ ನೋಡಿ ಮಾತಾಡಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ. ನಿಮಿಗೂ ಹನುಮಂತನಿಗೂ ಓಟು ಮಾಡಿದ್ದೇ ಮಾಡಿದ್ದು ನಾವು. ಹೌದಾ? ಥ್ಯಾಂಕ್ಸ್ ಅಮ್ಮ. ಗೊತ್ತಿರ್ಲಿಲ್ಲ, ಓಟು ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ. ಮತ್ತೆ ಬೇರೆಯವ್ರ ಹತ್ರ ಕೇಳಿ ಮಾಡಿ. ಈ ಸಲ ಇವಳು ರಕ್ಷಿತಾ ಶೆಟ್ಟಿ. ರಕ್ಷಿತಾ ತುಂಬಾ ಇಷ್ಟ ನನಗೆ. ಹೌದಾ? ಸಿಕ್ಕಿಲ್ವಾ ರಕ್ಷಿತಾ? ಇಲ್ಲ, ಮಗಳು ಬಂದ್ರೆ ಕರ್ಕೊಂಡು ಹೋಗ್ತಾಳಂತೆ. ಹೌದಾ? ಪಡುಬಿದ್ರಿಗೆ. ಮಗಳ ಹತ್ರ ಹೇಳಿದ್ದೇನೆ, ನೀನು ಬಂದ್ರೆ ನನ್ನ ಕರ್ಕೊಂಡು, ಅಂದ್ರೆ ಮನೆಯಲ್ಲಿ ಯಾರಿಲ್ಲ, ನಾನನ್ನ ಹಾಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಳೆ ಮಗಳು. ಕರ್ಕೊಂಡು ಹೋಗ್ತೇನೆ ಅಂತ. ನಮಗೂ ಸಿಕ್ಕಿಲ್ಲ, ಎಲ್ಲಾದ್ರೂ ಸಿಕ್ಕಿದಾಗ ನಾವು ನಿಮ್ಮ ವಿಷಯ ಹೇಳ್ತೀವಿ. ತುಂಬಾ ಇಷ್ಟ ಅವಳನ್ನು ಕೂಡ. ನೀವು ಸಿಗ್ತಾ ಇರ್ತೀರಲ್ಲ? ನಾವಿಲ್ಲೇ ಪುತ್ತೂರು ದೋಸ್ತ. ಜೋಡಿ ನಂಬರ್ 1. ಜೋಡಿ ನಂಬರ್ 1 ಸಪೋರ್ಟ್ ಮಾಡಿ. ಅಲ್ಲ, ಅದಕ್ಕೆ ವೋಟಿಂಗ್ ಎಲ್ಲ ಉಂಟಲ್ಲ? ವೋಟಿಂಗ್ ಉಂಟು. ವೋಟಿಂಗ್ ಇದ್ದಾಗ ವೋಟ್ ಮಾಡಿ. ಲಾಸ್ಟಿಗೆ ಲಾಸ್ಟಿಗೆ ಆಗುವಾಗ ಲಾಸ್ಟ್ ಹೊರಗೆ ನಿಲ್ಲಿ ನೀವು. ನಿಮಗೆ ವೋಟ್ ಮಾಡ್ತೇವೆ, ನೀವು ಗೆಲ್ತೀವಿ. ಥ್ಯಾಂಕ್ಸ್ ಅಮ್ಮ, ನಿಮ್ಮ ಆಶೀರ್ವಾದ. ನಿಮ್ಮದು. ನೋಡಿ ಅಬಿಕಾ ನೋಡಿ, ಅಬಿಕಾ ನೋಡೋಕ ನಿಂಗೆ ಒಂದು ಹೊಟ್ಟೆ ಕಿಚ್ಚಾಗೋದಿಲ್ಲ? ಇಲ್ಲ, ಅವನು ಸಹ ನಿಂಗೆ ಅಕ್ಕನ ಮಗ ಅಲ್ಲ? ಬಾ ಆಚೆ ತಿರುಗಾಡಿ ಬರುವ. ಆಚೆ ತಿರುಗಿ ಬರುವ. ಇಲ್ಲಿ ಶಿವನ ಹೂದೋಟ ಇದೆ ಅಂತೆ, ನಂಗೆ ಗೊತ್ತಿಲ್ಲ. ಇವನ ಹೇಳಿದ್ದು ಉಂಟು ಸತ್ಯ ಉಂಟು. ಎಂತ ಅದು? ಕಾಂತಾರದ್ದು ಕಾನ್ಸೆಪ್ಟ್ ಅಂತೆ. ಹೌದಾ? ಎಂತ ಏನು ಅಲ್ಲಿ ತಿನ್ಲಿಕ್ಕ? ಅಲ್ಲ, ಶೋ ಕಾಂತಾರದಲ್ಲಿ ಎಂತ ಇದೆಲ್ಲ ಆಯ್ತದು. ನಾವು ಈಶ್ವರನ ಹೂದೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡ ಹೂದೋಟ ಹೇಗಿದೆ ಅಂತ ನೋಡಿ ಬರೋಣ. ಈಶ್ವರನ ಹೂದೋಟ ಕಾಂತಾರ. ವಾಸುದೇವ ಇವರ ಅಪ್ಪ. ಯಾಕೆ ಅಲ್ಲ, ಈಶ್ವರನ ಹೂದೋಟಕ್ಕೆ ಹೋಗಿವರು. ಒಬ್ರಿಗೆ 100 ರೂಪಾಯಿ. ನಾವು ವಿಡಿಯೋನ ಅಲೌ ಮಾಡಲ್ಲ ಅಂತೆ, ಸೊ ಬೇಡ ಅಂತೇಳಿ ಈಚೆ ಬಂದ್ವಿ. 100 ರೂಪಾಯಿಗೆ ಹೂದೋಟ ನೋಡ್ಬೋದು, ನೋಡೋರು ನೋಡಿ. 100 ರೂಪಾಯಿ ಕೊಟ್ಟ ರಿಸೆಪ್ಷನ್ ನೋಡ್ಬೋದಾ? ಹೂದೋಟಕ್ಕೆಲ್ಲ ಹೋಗಿ ಬಂದ್ಯಾ? ಎಂತ ಉಂಟಲ್ಲಿ? ಪ್ರಾಣಿ ಎಲ್ಲ ಉಂಟು. ಹೌದಾ? ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯ್ತು. ಎಂತ ಉಂಟು ಅಲ್ಲಿ ಒಳಗೆ? ಅಲ್ಲಿ ಕಾಂತಾರದೆಲ್ಲ ಉಂಟು. ಮತ್ತೆ ಪುತ್ತೂರು ಪ್ಲೇಸಸ್ ಎಂತ ಉಂಟು? ಪುತ್ತೂರು ಪ್ಲೇಸ್ ಒಂದು ದೇವಸ್ಥಾನ ಉಂಟು, ದೇವಸ್ಥಾನದೊಂದು, ಅದೇ ಅಷ್ಟೇ. ಹೌದಾ? ದುಡ್ಡು ಕೊಟ್ಟು ಹೋದ ನೀನು? ಇಲ್ಲ ನಮಗೆ ಫ್ರೀ ಇಟ್ರು. ನನಗೆ ಮಾಮ ಕರ್ಕೊಂಡು ಹೋಗಿ. ನನ್ನ ಹೆಂಡತಿಗೆ ಕಾರ್ ಆಗ್ತಾ ಉಂಟಂತೆ, ಐಸ್ ಕ್ರೀಮ್ ತಿನ್ನು. ಇದೇ ಒಂದು
ಫಸ್ಟ್ ಮಾತು ನಾನು ಕೇಳಿದ್ದು ನಮಗೆ ಸಂಸ್ಕೃತಿಗೆ ಅಂತ ಬರ್ತದೆ. ನಿಂಗೆ ಅಂತ ನನ್ನ ಹತ್ರ ಬರೋದು ಎಂತ ಅಂತ ಅಂತ ಹೇಳಿಕೆ ಮದುವೆ ಆಗಿದೆ ಅಂತ ಹೇಳಿದರೆ ಅರ್ಥ ಆಗೋದಿಲ್ಲ. ಹಾಯ್, ಏನು ಹೆಸರು? ಸಹರ್ ಎಸ್ರೈ. ಸಹಜ ಎಸ್ರೈ. ಸಹರ್ ಎಸ್ರೈ. ಸಹನ್. ಸಹರ್ ಎಸ್ರೈ. ಎಲ್ಲಿ ಸ್ಕೂಲು? ಸುಧಾನ. ಏನು ಗೊತ್ತುಂಟಾ? ಪ್ರದ್ವೀನ್. ಯಾರು ಗೊತ್ತಿಲ್ಲ. ಗೊತ್ತಿಲ್ಲ, ಅವನು ಹೇಳಿಕೊಂಡಿದ್ದ ನೀವು ನಮ್ಮ ರಿಲೇಟಿವ್ ಹೇಳಿ. ಹೌದಾ? ಹಾಂ. ಒಂದು ಸುಳ್ಳು ಹೇಳಿದ್ನಾ ಅಂತ. ಪ್ರದ್ವೀನ್ ಗೊತ್ತಿಲ್ಲ ಬಿಟ್ಟ, ಕೇಳಾಯ್ತಾ? ಆಯ್ತು, ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ವಿಡಿಯೋ ನೋಡ್ತಾ ಇರಿ. ಒಬ್ಬನೇಯಾ? ಆಮ. ಕೃತಿಕಾನಿಗೆ ಚರ್ಮುರಿ ತಿನ್ಬೇಕು ಅಂತ ಆಸೆ ಆಯ್ತಂತೆ, ಅಭಿ ತಂದು ಚರ್ಮುರಿ ಕೊಡ್ತಾ ಇದ್ದಾನೆ. ಪ್ಲೈನ್ ಚರ್ಮುರಿಯಾ? ಸಂಸ್ಕೃತಿಗೆ ಯಾವ್ದು ಕೇಳು? ಸಂಸ್ಕೃತಿ ಯಾವುದು? ಖಾರವಾ? ನಿನ್ನಾದ್ರೆ ಅಂತ ಕೇಳುದು. ಹೋಗ ಮುದ್ದಿನ ತಂಗಿ. ಸಂಸ್ಕೃತಿ ಇರುವಾಗ ಅಲ್ಲ. ಯಾಕೆ ಹೀಗೆ? ಪ್ರಯಾರಿಟಿ ಅತ್ತೆ. ಇವನಿಗೆ ಹೊಡಿರಿ ಅಂತಂದು ನಾವು ಹೊಡಿತೀನಿ ಈಗ. ಬೇಕಾ? ಬೇಗ ಅಮ್ಮ ತಗೋ, ಕೊಡೋದೇ ಅಪರೂಪ ಅವರು. ತಗೊಂಡ್ಬಿಟ್ಟು ಬೇಕಂತೆ. ನಮ್ಮಲ್ಲಿ ಫ್ಲಾಗ್ ನೋಡಿ, ನಮ್ಮದು. ಎಲ್ಲಿದೆ? ಈಚೆ ಬಾ, ಅಲ್ಲಿ ಕಾಣ್ತದೆ. ಈಚೆ ಬಾ. ಲೈಟ್ ನೋಡೋದು ಅಪ್ಪಲ್ಲಿ. ಹೇಳು, ಆ ಫ್ಲಾಗ್ ಇರೋದು ಒಂದು ಕಂಬ ಥರ ಉಂಟು, ಅದಕ್ಕೆ ಲಿಫ್ಟ್ ಉಂಟು ಅಂತ ಹೇಳುದ. ಇವಳು ಪಿಂಕಿ, ಅದಕ್ಕೆ ಲಿಫ್ಟ್ ಉಂಟು ಮೇಲೆವರೆಗೆ ಹೋಗ್ಲಿಕ್ಕೆ ಅಂತ. ಕಂಬ ಇಲ್ಲ, ಹಾಗೆಂತಿಲ್ಲ. ಇದು ರಂಗನಾಥ್ ನ್ಯೂಸಲ್ಲಿ ಕೂತ್ಕೊಂಡು ಚಿಪ್ಪು ನೋಟು ಒಳಗಡೆ ಚಿಪ್ ಇಟ್ಟಿದ್ದಾರೆ ಅಂತ ಹೇಳಿದಾಗೆ. ಅರೆ ವಾ, ಎಂತ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿರಾ? ಬೇಡ, ಕಣ್ಣು ಬೀಳ್ತದೆ ನಮ್ಮ ಫ್ರೆಂಡ್ಶಿಪ್. ಹೇಳೋದೇ ಬೇಡ. ಒಮ್ಮೆ ಆಯ್ತು, ಮೊನ್ನೆ ಇವತ್ತು ಬೆಳಿಗ್ಗೆ ಜಗಳ ಆಯ್ತು ನಮಗೆ. ಸುಮ್ಮನೆ ಬೇಡ, ಸುಮ್ಮನೆ ನಮ್ಮ ಫ್ರೆಂಡ್ಶಿಪ್ಗೆ ಕಣ್ಣು. ಬ್ರೇಕಪ್ ಮಾಡ್ಕೊಂಡ್ರಾ? ಎಂತ ಬ್ರೇಕಪ್ ಮಾಡ್ಲಿಕ್ಕೆ? ಫ್ರೆಂಡ್ಶಿಪ್ ಅಲ್ಲಿ ಸಹ ಬ್ರೇಕಪ್ ಇಲ್ವಾ? ಬ್ರೇಕಪ್ ಇಲ್ಲ. ನೀನು ದೇವಿಕಾ ಮಿಸ್ ಮಾಡ್ಕೊಳ್ಳೋದು? ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ನಾವು. ಇಲ್ಲಾಂದರೆ ಜಾತ್ರೆಗೆ ಒಳ್ಳೊಟ್ಟಿಗೆ ಬರ್ತಿದ್ದದ್ದು ನಾನು. ಎಂಚ ವರ್ಷ ನಾನು, ದೇವಿಕಾ, ಯಶು, ನೀನು ಎಲ್ಲ ಮಿಸ್ ಮಾಡ್ಕೊಳ್ತಿಲ್ಲ. ದೇವಿಕಾ ದುಡ್ಡು ಕಳಿಸಿದ್ಲ? ಶ್ರವಣ್ ಅದೇ ಅವಳು ಕೊಟ್ಟಿದ್ದಾಳಲ್ಲ ಮೊನ್ನೆ ಜಾತ್ರೆಗೆ, ಸಾಕು. ಈಗ ಕೇಳು ಇದರಲ್ಲಿ. ಎಂತಕ್ಕೆ ಬೇಡ, ಕೇಳ. ನೀನು ಯಾವಾಗಲೂ ನಟದಿಯಲ್ಲ, ಇಲ್ಲಿ ಕೇಳು. ನಿಂಗೆ ಬೇಡ, ನಾನು ಕೊಡ್ತೇನೆ. ಇವರಿಗೊಂದು ಅವಳಿಗೆ ಕೊಡ್ತೇನೆ ಅಂತೆ. ಕರಿ ಇದು. ಹಾಂ, ಹೇಳಿ. ನೋಡಿ ಇಲ್ಲಿ. ಹಾಂ, ಸೂಪರ್ ಸೂಪರ್. ನೋಡಿ, ಕಣ್ಣು ನೋಡಿ, ಲೆನ್ಸ್ ಹಾಕಿದೆ. ಅದು ಅವಳು ಮೊನಾಲಿಸನಾಗೆ ಕಾಣುದಿಲ್ಲ. ವೈರಲ್ ಕನ್ನಡಿ ಅಂತ ಕನ್ನಡ. ನಿಂಗೆ ಮೊನಾಲಿಸಾ ನೋಡಿದಾಗ ಆಗುದಿಲ್ಲ? ಮೊನಾಲಿಸಾ ಗೊತ್ತಿಲ್ಲ? ನೋಡ್ತಿರ್ಲಿದ್ದಾಳೆ. ಮಗಳ ಹೇಗುಂಟು? ಸೂಪರ. ಹಾಂ, ಡಸ್ಟ್ಬಿನ್ನಿಗೇನೆ ಹಾಕ್ಬೇಕಮ್ಮ. ಡಸ್ಟ್ಬಿನ್ನಿಗೆ ಹಾಕೋ. ಗುಡ್ ಬಾಬಾ. ಪ್ರಜ್ಞನಿಗೆ ವಸ್ತ್ರಜ್ಞ ಕಸ್ಟಮರ್ ಸಿಕ್ಕಿದ್ದಾರೆ. ಹೌದಾ? ಇಲ್ಲ ಅಂತ. ಓ, ಇದನ್ನು ಸ್ಟಾಕ್ ಇಲ್ಲ ಅಂತ ಬಂತು. ನೋಡಿ, ನಮ್ಮ ಬಿಸ್ನೆಸ್ಸಿಗೆ ನಮ್ಮ ಊರಿನವರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ನಾನು ನೋಡಿದ ಕೂಡಲೇ ಮಾಡಿದೆ ನಾನು. ಹೌದಾ? ಖುಷಿ ಆಗ್ತದಲ್ಲ. ನಮ್ದು ಇಲ್ಲಿ ಉರ್ಲಾಂಡಿಲಿ ಇರೋದು ಮನೆ. ಹೌದಾ? ಅಲ್ಲ, ನನಗೆ ಗೂಗಲ್ ಪೇ ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಬೇಕಾದ್ರೆ. ಎಂತ ಕ್ಯಾಶ್ ಈಗ ಕೊಡಿಲ್ಲ ನಾಳೆ. ಉಲ್ಟಾ ಕಲರ್ ಅದು ಇರಬೇಕು. ಯಾವುದು? ಆ ಜಾತ್ರೆ ಅದೆಲ್ಲ ನೋಡ್ತಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹನುಮಂತನೊಟ್ಟಿಗೆ ಭಾರಿ ಒಳ್ಳೇದುಂಟು. ಹನುಮಂತನೊಟ್ಟಿಗೆ ಅದು ಭಾರಿ ಖುಷಿ ಆಗ್ತದೆ. ನನ್ನ ವೈಫ್ನೊಟ್ಟಿಗೆ ಅದು ಮಾಮೂಲಿ ಅಲ್ಲ, ಮನೇಲಿ ಇದ್ದಾಗ ಹಾಗೆ ಅಲ್ಲ. ಅದು ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಅಕ್ಕನ ಮಗಳು ಎಲ್ಲಿದ್ದಾಳೆ? ಗಳ್ಳಿ ಅಕ್ಕನ ಮಗಳು. ನೋಡಿದ್ರೆ ಮಾತಾಡ್ತಿದ್ರಲ್ಲ, ಅಕ್ಕನಿಗೆ ಕೇಕ್ ಎಲ್ಲ ಹಾಕಿದ್ದು. ಈಗ ದೂರ ಹೋಗುದಾ?
ಇನ್ನು ದೇವರನ್ನ ನೋಡ್ಲಿಕ್ಕೆ ಉಂಟಾ? ಪುತ್ತೂರು ಜಾತ್ರೆ ವಿಶೇಷವಾಗಿ ದೇವರು ಇವತ್ತು ನಗರಕ್ಕೆ ಹೋಗೋದಂತೆ, ಹಾಗಾಗಿ ಇಲ್ಲಿ ಕಬ್ಬು ಜ್ಯೂಸು ಇಟ್ಟಿದ್ದಾರೆ ಫ್ರೀಯಾಗಿ. ಅದಕ್ಕೆ ಈಗ ಟರ್ನ್ ಮಾಡಿಸಿ ಈಚೆ ಕರ್ಕೊಂಬಂದಿದ್ದಾರೆ. ನೋಡ, ಕಬ್ಬು ಜ್ಯೂಸ್ ಕುಡಿದು ಬರುವ. ಫ್ರೀ ಹೌದಾ? ಇಲ್ಲಿ ಉಂಟಾ ಚೌಗ? ಕಬ್ಬು ಜ್ಯೂಸ್ ಫ್ರೀ ಸಿಗ್ತದೆ ಅಂತ ಹೇಳಿ. ಖಾಲಿಯಾ? ಅವ್ರು ಅದಕ್ಕೆ ನಗ್ತಿದ್ದದು ಅಂತ. ಆಚೆ ಹೋದವ್ರು ಈಚೆ ಟರ್ನ್ ಮಾಡಿ ಬಂದು ಪುಣ್ಯ ನಾನು ಇಳಿಲಿಲ್ಲ ಮರ್ರಿ. ಪಾಪ ಅವರಿಗೆ ಒಳ್ಳೇದಾಗ್ಲಿ, ಪಾಪ ಕಬ್ಬು ಜ್ಯೂಸ್ ಎಲ್ಲ ಕೊಡ್ತಿದ್ದಾರೆ. ಅಲ್ಲ ಅವರು ಕೊಟ್ಟರು, ನಮ್ಮ ಮರಿ ಇದು ಇಟ್ಟು ಇಲ್ಲಿ ಒಂದು 4 ಜನ ನೋಡಿದ್ರು, ಲಾಗ್ ಅಲ್ಲಿ ಎಲ್ಲರೂ ನೋಡಿದ್ರು. ಇವಳು ಪ್ರಜ್ಞೆ ತಿರ್ಗಿಸುವ ಕಬ್ಬು ಜ್ಯೂಸ್ ಉಂಟು ಅಂತ. ಫ್ರೀ ಕಬ್ಬು ಜ್ಯೂಸ್ ಅಂದ್ರೆ ಹೇಗೆ ಸಾಯ್ತಾರೆ ನೋಡಿ. ಇನ್ನು ಆಚೆ ಹೋಗಿದಾರ ಅಂತ ಮಂಜಾಲ್ಪಡ ಹೋಗ್ತಾರೆ. ಓ, ಬರ್ಲಿಲ್ವಾಗರೆ? ಈಚೆ ಬರ್ಲಿಲ್ಲ. ನಾವೆಂತ ಮಾಡೋದು? ನೋಡಿದ್ರು ಕಬ್ಬು ಜ್ಯೂಸ್ ಉಂಟು ಅಂತ. ಎಟ್ರಲ್ಲಿ ನಗರದ ಹತ್ರ ಇಡ್ತಾರೆ. ಹೊಸಕಟ್ಟೆಯಲ್ಲಿ ನಗರ ಕಲ್ಲೆಗದಲ್ಲಿ ಸಿಟಿ ನೋಡಿ ಎಷ್ಟು ಚಂದ, ಎಷ್ಟು ಚಂದ ನೋಡಿ ಪುತ್ತೂರು ಸಿಟಿ. ಫುಲ್ ಲೈಟ್ ಎಲ್ಲ ಹಾಕಿ ಭಾರಿ ಚಂದ ನೋಡ್ಲಿಕ್ಕೆ. ಈ ಟೈಮಲ್ಲಿ ಪುತ್ತೂರು ಬಿಟ್ಟು ನಾವು ಬೇರೆ ಊರಲ್ಲಿ ಕೆಲಸಕ್ಕಿದ್ರೆ ಎಷ್ಟು ಬೇಜಾರಾಗ್ಬೋದು. ಪುತ್ತೂರು ಜಾತ್ರೆ ಇದ್ದಾಗ ಪುತ್ತೂರು ಜಾತ್ರೆ ಮಿಸ್ ಮಾಡಲ್ಲ. ನಾನು ಬೆಂಗಳೂರಲ್ಲಿ ಕೆಲಸ ಇದ್ದಾಗ ಎಷ್ಟು ಫೀಲ್ ಮಾಡ್ಕೊತಿದ್ದೆ ಪುತ್ತೂರು ಜಾತ್ರೆ ಮಿಸ್ ಆಗ್ತಿದೆ ಅಂತ. ನೋಡಿ, ಎಲ್ಲ ಕಡೆ ದೇವರ ಹತ್ರ ಭಕ್ತರು ಹೋದರೆ ನಮ್ಮ ಊರಲ್ಲಿ ಮಾಲಿಂಗೇಶ್ವರ ದೇವರು ಊರೂರು ಸವಾರಿ ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ಇಲ್ಲಿ ನೋಡಿ ಜನ ಎಷ್ಟು ಜನ ಸೇರ್ತಾರೆ. ಇಡೀ ಪುತ್ತೂರೇ ಒಂದಾಗ್ತೀವಿ ಜಾತ್ರೆ ಟೈಮಲ್ಲಿ, ಅದೇ ಖುಷಿ. ಹಾಂ, ಜಾತಿ ಧರ್ಮ ಯಾವುದು ಭೇದ ಇಲ್ಲ, ಎಲ್ಲ ಒಂದೇ ಅನ್ನೋ ಥರ ಎಲ್ಲರೂ ಸೇರ್ತಾರೆ. ನಮಸ್ಕಾರ, ಇವ್ರು ನಮ್ಮ ರೆಗ್ಯುಲರ್ ವ್ಯೂವರ್ಸ್. ಬಾಳೆ ಎಲೆ ಊಟ ಬೇಕಂತೆ, ಜೋಡಿ ನಂಬರ್ 1 ನೋಡಿ ಹೇಳ್ತಿರೋದ. ಬಂದ ಕೂಡಲೇ ಬಾಳೆ ಎಲೆ ಊಟ ಎಲ್ಲಿ ನಮಗೆ ಅಂತ ಕೇಳಿದ್ರು. ಇವರಿಗೆ ಸ್ಪೆಷಲ್ ಆಗಿ ಊಟ ಹಾಕ್ಸೋಣ. ಜಗ ಚಿಕ್ಕನಿಗೆ ಪರಿಚಯ, ನಿಮಗೆ ಒಂದು ಬಾಳೆ ಎಲೆ ಊಟ. ಜಗ ಚಿಕ್ಕ ಎಲ್ಲಿದ್ದ ಕೇಳಿದ್ರೆ ಇಲ್ಲಿ ಪಲಾವ್ ತಿಂತಾರೆ ಅಂತ ಹೇಳಿ ದೊಡ್ಡ ಗಟ್ಟಿ ಧ್ವನಿಯಲ್ಲಿ. ಜಗ ಚಿಕ್ಕ ಎಲ್ಲಿದ್ದೀರಿ? ಎಂಟ್ರಿಯಲ್ಲಿದ್ದೇವೆ ನಾವು. ಇಲ್ಲಿ ಕೇಳಿದ್ವಿ ಜಗ ಚಿಕ್ಕ ಎಲ್ಲಾದ್ರೂ ಇದ್ದಾರಂತ. ಒಂದು ಗಟ್ಟಿ ಧ್ವನಿ ಬಂತು ಹಿಂದೆಯಿಂದ ಒಬ್ರು, ಅವರು ಅಲ್ಲಿ ಪಲಾವ್ ತಿಂತಿದ್ದಾರೆ. ನಮಸ್ಕಾರ. ಹಾಯ್, ಕಜೆ ಗೊತ್ತಾಯ್ತಲ್ಲ ಜಗ ಚಿಕ್ಕ ಸೂಪ್ರಮ್ಸ್. ಇವ್ರು ಗೊತ್ತಲ್ಲ ಸೂಪ್ರಮ್ಸ್, ಭೂತ ಓಡಿಸೋರು. ಹಾ, ನಮಸ್ತೆ ಸರ್. ಮತ್ತೊಬ್ಬರ ಮಾಲಿಂಗೇಶ್ವರದ ಅಸ್ತ್ರೋತ್ಸವ ಅಂದರೆ ಅದು ಊರಿಗೆ ಹಬ್ಬದ ಸಂಭ್ರಮ. ದೇವರು ಜನರ ಹತ್ರ ಬರುವಂಥ ಒಂದು ಕಾರ್ಯಕ್ರಮ. ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇರುವಂಥದ್ದು. ಇವತ್ತು ದೇವರು ನಮ್ಮ ಹತ್ರ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು ವಿಶೇಷ ಸಂಭ್ರಮ. ಊರಿಗೆ ಇದನ್ನು ಆಚರಿಸಿರುವಂಥದ್ದು ಎಲ್ರಿಗೂ ಸಂತೋಷ ತರುವಂಥ ದಿನ. ಹತ್ತು ದಿನದ ಈ ಜಾತ್ರೆ ಬಹುಶಃ ಬೇರೆ ಯಾವುದೇ ಜಾತ್ರೆಗಳು ಈ ರೀತಿಯಲ್ಲಿ ಇರಲಿಕ್ಕಿಲ್ಲ. ಮನೆಯಲ್ಲಿ ಹಬ್ಬದ ಸಂಭ್ರಮವನ್ನು ನಾವು ಕಾಣ್ತಾ ಇದ್ದೇವೆ.
ಇದರಿಂದಾಗಿ ಖಂಡಿತ ಜನರ ನಂಬಿಕೆಗೆ ಇಂಬು ಕೊಡುವಂಥ ಕೆಲಸವನ್ನು ಮಹಾಲಿಂಗೇಶ್ವರ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟಿಗೆ ಇರ್ತಾರೆ. ನೀವು ಸಹ ಒಟ್ಟಿಗೆ ಹೋಗಿ ದೇವರ ಪ್ರತಿ ವರ್ಷ ಎಷ್ಟು ವರ್ಷದಿಂದ ನೀವು ದೇವರ ಹಿಂದೆ ಹೋಗ್ತೀರಿ? 27 ವರ್ಷದಿಂದ ದೇವರೊಟ್ಟಿಗೆ ನಾನು ಹೋಗ್ತಾ ಇದ್ದೇನೆ. ಪ್ರತಿ 10 ದಿನ ಕೂಡ ನಿರಂತರವಾಗಿ. ಏನು ಎಲ್ಲಿಯಾದರೂ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಮಿಸ್ ಆಯಿತು ಅಂತ ಏನೂ ಆಗಿಲ್ವಾ? ಈ 10 ದಿನದಲ್ಲಿ ಬೇರೆ ಯಾವುದೇ ಫಂಕ್ಷನನ್ನು ನಾವು ಒಪ್ಪಿಕೊಳ್ಳೋದಿಲ್ಲ. 3 ಗಂಟೆ ಆಗ್ತದೆ ಮಲಗುವಾಗ, ಆದರೆ 5 ಗಂಟೆಗೆ ಹೇಳ್ತಾರೆ ಇವರು. ಹೌದಾ? ಫಸ್ಟ್ ಕರ್ಕೊಂಡು ಬಂದು ಇವರೇ 2013-14 ವಿಷಯಲ್ಲಿ. ಈಗ ಪ್ರತಿ ದಿನವೂ ಹೋಗ್ಬೇಕಲ್ಲ ನೀವು? ಹಾಂ, ನಾವು 2000 ಇಸವಿಯಲ್ಲಿ ಆಡಳಿತ ಮಂಡಳದಲ್ಲಿ ಇದ್ದೆವು. ಅಂದಿನಿಂದ ಇಂದಿನವರೆಗೆ ಆಡಳಿತ ಇರಲಿ ಇಲ್ಲದೇ ಇರಲಿ ದೇವರ ಸೇವೆಯನ್ನು ಮಾಡುವುದು, ದೇವರೊಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಸಂತೋಷದ ವಿಚಾರ ಮತ್ತು ಅದರಲ್ಲಿ ಏನೋ ಒಂದು ತೃಪ್ತಿ ಇದೆ ಅನ್ನುವ ನಂಬಿಕೆ. ನಿಮಗೆ ಅಲ್ಲಿ ಇವರು ಎಲ್ಲಿ ಹೋದ್ರು? ಅವ್ರು ಎಲ್ಲಿದ್ದಾರೆ? ಆಂಟಿ ಜಗಚಿಕ್ಕ ಎಲ್ಲಿ ಅಂತ ಕೇಳಿದರೆ ಅಲ್ಲಿ ಪಲಾವ್ ತಿಂತ ಅಲ್ಲ ಅವರಲ್ಲ, ಆಂಟಿ ಒಬ್ರು ಹೇಳಿದರು ಪಲಾವ್ ತಿಂತಿದ್ದಾರೆ. ಪಲಾವ್ ಎಲ್ಲಿ ಇರಲಿಲ್ಲ ಮಾರ ತಿನ್ನಲಿಕ್ಕೆ. ನನಗೆ ಇವರು ಒಂದು ನಿಷ್ಠೆ ಶ್ರದ್ಧೆ ಅಂತ ನೋಡಿದಾಗ ನೀವು ತಿನ್ಲಿಕ್ಕೆ ಹೋದಾಗ ಇಲ್ಲ ಹಾಗೆ ಇವರು ತಿನ್ನಲಿಕ್ಕೆ ಬಿಡುವುದಿಲ್ಲ, ಎಲ್ಕೊಂಡು ಬರ್ತಾರೆ. ನಾವು ಹಾಗೆ ಒಟ್ಟಾರೆ ತಿನ್ನೋದಿಲ್ಲ, ಪ್ರಸಾದ ಅಂತೇಳಿ ಚೂರು ಚೂರು ತಿನ್ನೋದು ಅಷ್ಟೇ. ಎಂತ ಹೇಳಿದ? ಮದುವೆ ಆಗಿ ಮೊನ್ನೆ ಮದುವೆ ಎಷ್ಟು ಚಂದ ಪ್ರೀತಿ ಮಾಡ್ತಾನೆ ನೋಡಿ, ಅವನು ನೋಡಿ ಕಲೀರಿ. ಎಂತ 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 ನೋಡಿ ಲವ್ ಪರ್ಸನ್ ನೋಡಿ ಒಮ್ಮೆ ನೋಡಿ. ಬೇರೆಯವ್ರು ಕುತ್ಕೊಂಡೆ ಕಲ್ಲು ಕುತ್ಕೊಂಡಾಗ ಎತ್ತದಂತೆ, ಅತಿ ಕುತ್ಕೊಳ್ಳೋಕೆ ಖುಷಿ ಆಗ್ತದಂತೆ. ಹೌದು, ನಂಗೆ ಅದು ಸಂಸ್ಕೃತಿ ಗೊತ್ತಿಲ್ಲ. ಪೊಲೀಸ್ ಇದ್ರೆ ಏನಾಯ್ತು, ಅವ್ರು ಸಹ ಬಂದು ಹೊಡಿತಾರೆ ಈಗ ನಿಮಗೆ. ಅಪ್ಪನಿಗೆ ಬೈದ ಎಲ್ಲರಿಗೆ ಓಕೆ, ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಅಬಿಕಾ ಫ್ಯಾನ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ, ಪಿಂಕಿ ಫ್ಯಾನ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ, ಪ್ರಜ್ಞಾ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ, ಪ್ರಸಿದ್ಧಿ ಫ್ಯಾನ್ಸ್ ಇದ್ದಾರೆ ಕಮೆಂಟ್ ಮಾಡಿ, ನನ್ನ ಮತ್ತು ಸಂಸ್ಕೃತಿ ಫ್ಯಾನ್ಸ್ ಓಕೆ ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್. ಟಾಟಾ ಮಾಡು ನಾವು ಮಾತಾಡ್ತಾರ ನೋಡಿ.